ಹಾಯ್, ಎಲ್ಲರಿಗೂ ಶುಭೋದಯ. ಇವತ್ತಿನ ಲಾಗ್ ಏನಪ್ಪಾ ಅಂತಂದ್ರೆ, ನಾಳೆಗೆ ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಅಮ್ಮಗನ್ ಕೂದಲು ಮುಡಿ ಕೊಡ್ಬೇಕು. ಆದ್ರೆ ನಾನು ಕೂಟ ಹಾಕಿಸ್ತೀನಿ ಅಂತ ಅನ್ಕೊಂಡಿದ್ದೆ. ಅದು ನಾಳೆ ಈಡೇರ್ತೈತೆ. ಬನ್ನಿ, ಇವತ್ ನೈಟ್ ನಾವು ವಿಡಿಯೋ ಮಾಡ್ತಾ ಇರೋದು. ಯಾಕೆಂದ್ರೆ ಬೆಳಿಗ್ಗೆ ಹೋಗ್ತಂತೆ ಅಷ್ಟೊತ್ತಿಗೆ ಬ್ಯುಸಿಲಿ ಇರ್ತೀನಿ ಅಂತ ಹೇಳ್ಬಿಟ್ಟು ನಾಳೆ ವಿಡಿಯೋ ಮಾಡ್ತೀನಿ ಎಲ್ಲ ಲಾಗ್ನು. ಇವಾಗ ನೋಡಿ ಸಾಮಾನೆಲ್ಲ ತಂದು ನೋಡಿ, ಇಷ್ಟ ಐಟಮ್ ಎಲ್ಲ ತಂದು ಈ ತರ ಗುಡ್ಡೆ ಹಾಕೊಂಡಿದ್ದೀವಿ. ನಾಳೆ ಹೋಗಿ ಆ ಸ್ವಾಮಿಗೆ ಅಕ್ಕೆ ತೀರ್ಸ್ಬಿಟ್ಟು ಒಳ್ಳೇದನ್ನ ಬೇಡ್ಕೊಂಡು ಬರೋಣ. ನೋಡಿ, ನಮ್ಮ ಮನೇಲಿ ಅರ್ಧ ಗಂಟೆ ಫಾಸ್ಟ್ ಐತೆ. ಇವಾಗ 3:45 ಆಗೈತೆ. ಪೂಜೆಗೆಲ್ಲ ರೆಡಿ ಆಯಿತು. ಪೂಜೆ ಮಾಡಿಬಿಟ್ಟು ಇವಾಗ ಹೊರಡೋದಷ್ಟೇ. ನಮ್ಮ ಮಗ ಸ್ನಾನ ಮಾಡ್ಕೋತಾ ಇದ್ದಾನೆ. ಸ್ನಾನ ಮಾಡಾಯ್ತಲೆ ನೋಡಿ, ಇವಾಗ ಹೊರಡಬೇಕು. ಇವಾಗ ಬೇಗ ನಡಿ, ಇವಾಗ 5 ಗಂಟೆ ಮೇಲಾಗೋಯ್ತಲ್ಲ. ಇವಾಗೆಲ್ಲ ರೆಡಿ ಆಗಿದ್ದೀವಿ. ಇವಾಗ ಹೊರಡ್ತಾ ಇದ್ದೀವಿ. ಸುತ್ತಾಡೋದಿಲ್ಲ ಅಂತಿದ್ರೆ ಮಡಿಕ ಹೊಟ್ಟೋಗ್ರಾನೆ ದೇವಸ್ಥಾನದಲ್ಲಿ ಇರುವೆ. ಈಗ ಎಷ್ಟೊತ್ತು ಕರ್ಕೊಂಡು ಹೋದೆ ನೋಡ್ತೀನಿ. ಈಗ ಅಲ್ಲೆಲ್ಲ ಸುತ್ತಾಡ್ಕೊಂಡು ಹಳ್ಳಿ ಮೇಲೆ ರೋಡ್ ಅಂತ ಚೆನ್ನಾಗಿರುತ್ತೆ. ಹಳ್ಳಿ ಮೇಲೆ ಸುತ್ತಾಡ್ಕೊಂಡು ಎಲ್ಲರೂ ಕರ್ಕೊಂಡು ಬೇಗ ಅಂದ್ಬಿಡು. ಬೇಗ ಹತ್ಬಿಡ್ಲಿ ಅವರು. ನೋಡಕ್ ಬರೋ ಫೋನ್ ಮಾಡು. ನೋಡಿ ಗೈಸ್, ಇದು ಕಾರ್ ಓಡಿಸ್ತಾ ಇಲ್ಲ ಇವನು, ಏರೋಪ್ಲೇನ್ ಓಡಿಸ್ತಾವನೆ. ಇದು ಕಾರ್ ತರ ಹೋಯ್ತಾ ಇಲ್ಲ ಗೈಸ್, ಇದು ಏರೋಪ್ಲೇನ್ ತರ. ಇದು ನೆಲದಲ್ಲಿ ಹೋಯ್ತಾ ಇಲ್ಲ, ಇದು 1 ಅಡಿ ಮ್ಯಾಗ ಹೋಯ್ತಾ ಇದೆ ಕಾರು. ಮತ್ತೆ ಇನ್ನೊಂದು 7 ಗಂಟೆಗೆ ನಾವು ದೇವಸ್ಥಾನದಲ್ಲಿ ಇರ್ಬೇಕಾಗಿತ್ತು. ಅವ್ರು ಬಂದಿರೋದೇ ನಮ್ಮ ಮನೆ ಹತ್ರ 7 ಗಂಟೆಗೆ ಕಾರ್ ತಗೊಂಡು. ಹಂಗಾಗಿ ಲೇಟ್ ಆಗ್ಬಿಟ್ಟೈತೆ. ನೋಡೋಣ ಎಷ್ಟೊತ್ತು ಕರ್ಕೊಂಡು ಹೋಗ್ತಾರೆ ದೇವಸ್ಥಾನ ಹತ್ರ ಅಂತ. ನೋಡಿ ಗೈಸ್, ಅಲ್ಲಿ ನಾನು ಒಂದ ಕೂತ್ಕೊತಾ ಇಲ್ಲ, ಇಲ್ಲಿ ಒದ್ದಾಡ್ತಾವೆ ಹೆಂಗೆ ಆ ಥರ ಕಾರ್ ಓಡಿಸ್ತಾ ಇರೋದು. ಡ್ರೈವರ್ ನೋಡ್ಬಿಟ್ರೆ ಶಾಕ್ ಆಯ್ತೀರಿ ಗೈಸ್, ಅದಕ್ಕೆ ಡ್ರೈವರ್ ತೋರಿಸ್ತಾ ಇಲ್ಲ ಇವಾಗ. ನೋಡಿ ಗೈಸ್, ಇದು ಈ ಮನೆ ಒಳಕ್ಕೆ ಹೋಯ್ತಾ ಇರೋದು ಕಾರು. ಈಗ ಬಂಗಾರ, ಅಯ್ಯೋ ಓಡಿ ಬರ್ತದೆ, ಓಡಿ ಗಿಣಿ, ಅಯ್ಯೋ ಓಡ್ ಬರ್ತದೆ. ಕಾರು ಅಂದ್ರೆ ಅದೇನೋ ಅವನ್ಗೆ. ಗಿಣಿ ಮರಿ ಸಾರ್ ಮಣ್ಗ ಒಂದಾಯ್ತಾ? ಬೇಗ ಬರ್ರಿ. ಗಿಣಿ ಮರಿ ಎಲ್ಲಿಗೆ ಬರ್ತಾ ಇದೀವ? ಎಲ್ಲಿಗೆ ಬರ್ತಾ ಇದ್ದೀವ ನೀನು? ಎಲ್ಗ ಇಡ್ಕೋ ಕೆಳಕ, ಇಳಗ್ಬಿಡು ಕೆಳಕ. ಬೇಡ ನೀನು ಕಣ, ಹೋಗು ಬೇಡಕನ್ ಹೋಗು, ನೀನು ಬೇಡಕನ್ ಹೋಗು. ಚಾಪ್ಲಿ ತರದ್ ಗೈಸ್. 8 ಗಂಟೆಗೆ ಬಂದಿದ್ದೀವಿ. ಇವಾಗ ಬೇಗ ರೆಡಿ ಮಾಡಬೇಕು ಅಡುಗೆ ಮಾಡೋಕ್ಕೆ. ಇವಾಗ ತರಕಾರಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀವಿ. ಸುಮ್ಮನೆ ಬರೀ ವೇಸ್ಟ್ ಅಲ್ಲಿರ ಇದು ಗೈಸ್. ಅವರೆಲ್ಲ ಕುಯ್ತಾ ಇದ್ರೆ ನೋಡಿ, ಇವನು ಫೋನ್ ನೋಡ್ಕ ನಿಂತು. ಇದು ಯಾರು ಅಡುಗೆ ಮಾಡ್ತಾರೋ ಅನ್ನೋದೇ ಗೊತ್ತಾಯ್ತಾ ಅಲ್ವಲ್ಲ. ಈಗ ತೋರ್ಸಕ್ಕೆ ಮೇನಾಗ ತಡವ.
ಈಗ ಚಿಕ್ಕ ಒಲೆ ಹೋಗಿ ದೊಡ್ಡ ಒಲೆ ಬತ್ತಾ ಮಡಗ್ರಿ ಹಾಕಿ ಈಗ ವೇಸ್ಟ್ ಬಾಡಿ ಅಂತ ಎಷ್ಟು ಶ್ರಮ ತಗೋತಾ ಇರೋದು. ನಾವು ಇಲ್ಲಿ ಪಲಾವ್ಗೆ ಎಷ್ಟು ಅಕ್ಕಿ ಹಾಕೋಣ ಅಂತ ಮಾತಾಡ್ಕೊತಾ ಇದ್ದೀವಿ. ಪಲಾವ್ಗೆ 5 ಸೇರು ಅಕ್ಕಿ ಹಾಕಿದ್ರೆ 50 ಜನ ಊಟ ಮಾಡ್ಬೋದು ಅಂತ ನನ್ನ ತಂಗಿ ಹೇಳ್ತಾ ಇದ್ದಾರೆ. 5 ಸೇರು ಅಕ್ಕಿ ಹಾಕೋಕ್ಕೆ ಡಿಸಿಷನ್ ಮಾಡಿದ್ದೀವಿ ಇವಾಗ. ಒಂದು ಸೇರು ಅಕ್ಕಿಗೆ 1 ಒಳ್ಳಿಡಿ ಉಪ್ಪು ಹಾಕಿದ್ರೆ ಕರೆಕ್ಟ್ ರುಚಿಯೇ ಇರುತ್ತೆ ಅಂದ್ಬಿಟ್ಟು ನಮ್ಮ ತಂಗಿ ಹೇಳ್ತಾ ಇದ್ದಾರೆ. ಇವನು ಓಡಾಡ್ತಾ ಇರ್ತಾನೆ ವಿಡಿಯೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಆದ್ರೆ ಕಳ್ಳಾಟ ಆಡೋದು ಜಾಸ್ತಿ, ಕೆಲಸ ಮಾಡ್ಬೇಕಾಯ್ತದೆ ಅಂತ ಹೇಳ್ಬಿಟ್ಟು ಬಿಡಂಗ ತರದ್ದು ನಮ್ಗೆ ಎಷ್ಟು ಖುಷಿ ಆಗ್ತೈತೆ. ಒಂದೊಂದಪ್ಪ ಅಡುಗೆ ಭಟ್ರು ನೋಡಿ ಹಂಗೇನೆ ಬಿಚ್ ಸೈಡ್ಗೆ ಎಸ್ಬಿಟ್ಟು ಅಡುಗೆ ಮಾಡೋಕೆ ನಿಂತಿರೋದು. ಇವರಿಬ್ಬರು ಸೇರ್ಕೊಂಡು ನಮ್ಮ ತಂಗಿ ಮತ್ತು ನಮ್ಮ ತಮ್ಮ ಇಬ್ಬರು ಸೇರ್ಕೊಂಡು ಅಡುಗೆ ಮಾಡ್ತಾ ಇರೋದು. ಇವರಿಬ್ರದ್ದೇ ಅಡುಗೆ ಎಲ್ಲ ಬಿಟ್ಬಿಟ್ಟಿದ್ದೀವಿ, ನಾವು ಹಚ್ಕೊಡೋದಷ್ಟೇ ನಮ್ಮ ಕೆಲಸ. ರತ್ನಕ ನಿಮ್ಮ ಅಮ್ಮಗನ್ಗೋಸ್ಕರ ಮಾಡ್ತಾ ಇರೋದು ಈಗ. ಎಷ್ಟು ಖುಷಿ ಆಗ್ತಾ ಇದೆ ಏನೇನ? ಫುಲ್ಲ ಖುಷಿ ಆಯ್ತು. ಎಷ್ಟು ಖುಷಿ ಆಗ್ತಾ ಇದೆ ಹೇಳಿ ಈಗ. ಇದೇನಿದು ಫುಲ್ಲ ಖುಷಿ ಆಯ್ತಾ? ಯಾವ್ದಪ್ಪ ದೇವಸ್ಥಾನ ತಕ್ಕ ಮನೆ ವಿಪರೀತ ಖುಷಿ ಆಯ್ತು. ತಾನೆ ಅವನ್ಗೆ ನಮ್ಗೆಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕ ಕಾಪಾಡ್ಲಿ. ಎಲ್ಕ ಕಾಪಾಡ್ಲಿ, ಇಲ್ಲಿ ಬಂದಿರೋರ್ಗೆ ಎಲ್ಲಾರ್ಗು ಕಾಪಾಡ್ಲಿ, ಒಳ್ಳೇದಾಗಲಿ ಕಣವ. ಆ ಎಡಳಿಯಪ್ಪ ಒಳ್ಳೇದ್ ಮಾಡಿ ಹಂಗಂದಾರ ಕಾಲ್ ಕೊಟ್ಟಾರ ಅಪ್ಪನ್ಗೆ. ದೇವ್ರ ನದಿಲಿ ಹಂಗ್ ಮಾಡಿದ್ರು ತುಯ್ಕತಾನ ದೇವ್ರು. ಟೀ ಮಾಡಿ ಕೊಡ್ರಿ, ಹಾಲು ಹೋಯ್ತಿದಲ್ಲ ಅನಾಯ್ತಾರಿ ಕುಡುರ್ಗ. ಕಣ್ಣತ್ರ ಬಂದ್ಬಿಡ್ತು ಅಂತ.
ಜಾಣ ಇದು ಜಾಣ ಜಾಣ ಊಟಕ್ಕೆ ಕೂಕತಾ ಇರೋದು ತಗ್ತಾಗ ತೋರ್ಸವ ಹೆಸರು ಬೇಳೆ ಇನ್ನ ಮಿಕ್ಸೇ ಮಾಡಿಲ್ವಲ್ಲ ಅದ್ನ ಈಗ ತಾನೇ ಹಂಗ ಮಾತಾಡ್ದೆ ಮೊಸರು ಬಜ್ಜಿ ಹಪ್ಳ ಇದು ಬೂಂದಿ ಇದು ಬೂಂದಿ ಇದು ಐಶೋಕ ಅಷ್ಟು ಹಾಂ ಸಾಂಬಾರು ಪಾಯಸ ಐಸದಿಲ್ಲ ಸೌತು ಸ್ವಲ್ಪ ಒಂದು ಸೈಡ್ಗೆ ಹಾಕಪ್ಪ ಬಾಪ ಬಾ ಆಯ್ತು ಒಂಚೂರು ಹಂಗೆ ಹಾಂ ಹಾಕು ಹಾಂ ಹಾಂ ಚಂಬಲ್ ನೀರಲ್ಲಿ ಹೆಸರು ಬೇಳೆ ಹಾಕೋ ಸ್ವಲ್ಪ ಹಾಕೋ ಈ ಸೈಡ್ ಸ್ವಲ್ಪ ಹಾಗೆ ನೀವು ಏನೇನು ಮಾಡಿದ್ರಲ್ಲ ಆಯ್ತಲ್ಲ ಹಿಂಗೆ ಸರಿ ಮಾಡು ಮಗ ಸರಿ ಸರಿ ಮಾಡು ಬಾಯಿ ಬರು ಮಾಡ್ಕೊಂಡು ನಾನು
ಬೆಲ್ಲನೇ ಯಾಕೆ ಇದನ್ನೇ ಬೆಲ್ಲ ಪೀಸ್ ಇರಲ್ಲ. ಊಟ ನೀನೊಂದು ಪೀಸ್ ಕೊಡ್ಲಾ? ನೀರೇ ತಗೋಣ, ನೀರೇ ತಗೋಣ. ಕೈ ಹಾಕಿ ನೋಡಿ, ಕೈ ಹೋಗಿ ಮಾಡಿ ನಡೆ ಆ ಕಡೆ ಬಾ. ನೋಡಿ ಹೋಗೋಣ ಅಲ್ಲಿ. ಒಂದು ಡಬ್ರ್ಯಾಗ ಹಾಕು ಬಜ್ಜಿ. ಚೀಲಕ್ಕೆ ಹಾಕಿದೆಯಲ್ಲ ಚೀಲಕ್ಕೆ ಹಾಕು, ಒಂದು ಚೀಲಕ್ಕೆ ಇಲ್ಲ ಪ್ಲೇಟ್ಗೆ ಹಾಕು. ಪಾಯಸ ಸೈಡ್ ಮುಡಿಕಣಲ್ಲ. ಖಾಲಿ ಮಾಡ್ರಿ, ಕೊಟ್ಬಿಟ್ಟು ಖಾಲಿ ಮಾಡ್ರಿ. ಅಲ್ಲಿ ಹೋಗಿ ಸಿಂಚು ಜೊತೆಗೆ ಸಾಕು ಆಫ್ ಮಾಡಿ, ಆಫ್ ಮಾಡಿ ಬರೋದಿಲ್ಲ ಅಂತ ಹಂಗೆ ಹಿಡ್ಕೊಂಡು ಬಿಡಿ. ಬರ್ತಾವ್ರೆ ಎಲ್ಲ ಕೊಟ್ಬಿಟ್ಟು ಬಡ್ಸ್ನ. ಆಗ ಈ ಕಡೆ ಬಾಕ ಹಾಕೊಡ್ಲ ಹಾಕತ್ತಾನೆ, ಇನ್ನೇನು ಹಾಕ್ಬೇಕು? ನೀರು ಹಾಕಲ್ಲ. ಪಲಾವ್ ಅದೆಷ್ಟೋ ಗಂಟೆ ಹಂಗೆ ಹಿಡ್ಕೊಂಡು ಹೇಳಿ ಹಪ್ಳ ತಿಂತಾವೆ ನೋಡಿ. ಹೆಂಗೈತೆ ಊಟ? ನೀನು ಚೆನ್ನಾಗದೆ ಎಂದು ಸರಿ. ಎಲ್ಲ ಸೂಪರಾ? ಪಲಾವ್ ಜಾಸ್ತಿ ಸಪ್ಪೆನಾ? ಪೈಸ ಸಪ್ಪೆ. ವೈಟ್ ರೈಸ್ ಅಂತ ನಾ ಫಸ್ಟ್ ವಿಡಿಯೋ ಮಾಡ್ಬೇಕಾಗಿ ಹಂಗೆ ಹಂಗಿದ್ಮೇಲೆ ಹಾಕು. ಈ ಸಿಲಿಂಡರ್ ಇಟ್ಕೊಂಡು 40 ಸಿಲಿಂಡರ್ ಕೊಟ್ಟು ಕಳಿಸ್ಬಿಡಿ ಅಷ್ಟೇ. ಒಂದು ಇವಾಗೆಲ್ಲ ಕಾರ್ಯಕ್ರಮಗಳು ಮುಗಿದಿವೆ. ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.